ಸರ್. ನಾವು ಗೋಮಾತಾ ಸರ್ಕಲ್ ಯೂಟ್ಯೂಬರ್ಸು, ಶ್ರೀ ಗೋಮಾತಾ ಈವೆಂಟ್ ಸ್ಟುಡಿಯೋ ಅಂತ. ಸರ್, ಪೇಪರ್ದು ಒಂದು ನಿಮ್ಮ ಮನದಾಳ ಮಾತು ಕೇಳೋಣ ಅಂತ. ಹೇಳಿ ಸರ್, ನಿಮ್ಮ ಹೆಸರು ಸರ್? ಸಂತೋಷ್ ಅಂತ. ಹಾಂ, ರಾಮರ್ ನ್ಯೂಸ್ ಪೇಪರ್ ಏಜೆಂಟ್ರು. ಹಾಂ ಸರ್. ನಾನು ಸುಮಾರು 13 ವರ್ಷಗಳಿಂದ ಏಜೆನ್ಸಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಂ, ಅದೇ ಸರ್. ಸುಮಾರು ಬೆಳಗಿನ ಜಾವ 3:30 ಬಂದು ಕೆಲಸ ಶುರು ಮಾಡ್ತೀನಿ. ಹಾಂ ಸರ್. ನನ್ನ ಕಡೆ ಸುಮಾರು 10 ಜನ ಕೆಲಸ ಮಾಡ್ತಾರೆ. ಅದೇ ಸರ್. ಅವರು ಚಳಿ ಇಲ್ಲ, ಮಳೆ ಇಲ್ಲ, ಗಾಡಿ ಇಲ್ಲ. ಸರ್, ಪೇಪರ್ ಚೆನ್ನಾಗಿ ಓಡ್ತಾ ಇದೆ ಸರ್. ಎಲ್ಲ ಮಿಕ್ಸ್ ಮಾಡ್ತಿರೋ ಎಲ್ಲ ಪೇಪರು ರಾಮರ ಮಾತ್ರಲ್ಲ, ಅಕ್ಕಪಕ್ಕ ಹಳ್ಳಿಗಳಿಗೆಲ್ಲ ಸಪ್ಲೈ ಆಗುತ್ತೆ. ಹಾಂ, ಅದೇ ಚೆನ್ನಾಗಿ ಓಡ್ತಾ ಇದೆ, ಏನು ಅದೇ ಸಮಸ್ಯೆ ಇಲ್ಲ. ಅದೇ ಸರ್. ಏನಂದರೆ ಅಲ್ಲ ಸರ್, ಈಗ ಪೇಪರ್ ಎಲ್ಲ ಹಾಕ್ತಿರಲ್ಲ, ಕಸ್ಟಮರ್ಸ್ ಎಲ್ಲ ದುಡ್ಡೆಲ್ಲ ನಿಮಗೆ ಕ್ಲೀನಾಗಿ ಕೊಡ್ತಾ ಇದ್ದಾರೆ. ನಿಮಗೆ ಆದಿಕ ಬರ್ತಾ ಇದ್ದಾ? ಕರೆಕ್ಟ್. ಹಾಂ, ಅದೇ ನೀವು ಹೇಳೋದೇನಂದರೆ ಪ್ರತಿಯೊಬ್ಬರು ಪೇಪರ್ ಓದಿ ಅಂತ. ಹಾಂ, ಅದೇ ಅಲ್ಲ, ನಿಮ್ಮ ಕಷ್ಟ ನೋಡಿ ಅವ್ರು ಅರ್ಥ ಮಾಡ್ಕೊಂಡು ಕೊಡಬೇಕು ಅಂತ ನಾವು ಗೋಮಾತಾ ಸರ್ಕಲಿಂದ ಹೇಳ್ತಾ ಇದ್ದೀರಿ. ಯಾಕೆಂದರೆ ನೀವು ಬೆಳಗಿನ ಜಾವ ಎದ್ದೇಳ್ತೀರಲ್ಲ, ಸೊ ಅಂಥ ಟೈಮಲ್ಲೂ ಬಂದು ಇಂಥ ಸೇವೆ ಎಲ್ಲ ಸೇವೆನೇ ಅನ್ಬೇಕು ಸರ್. ಇದು ಒಂದು ಒಳ್ಳೆಯ ವಿಷಯ ಕೊಡೋದು ಒಂದು ಸೇವೆನೇ ಅಲ್ವಾ, ಏನು ಸರ್? ಚಳಿ ಇಲ್ಲ, ಮಳೆ ಇಲ್ಲ, ಗಾಳಿ ಇಲ್ಲ, ಹುಡುಗರು ಮಳೆಯಲ್ಲಿ ಟೈಮಲ್ಲೂ ಆಗ್ತಾರೆ. ಅದೇ ಸರ್. ನಮಗೆ ಗೌರ್ಮೆಂಟಿಂದ ಫೆಸಿಲಿಟಿ ಯಾವುದು ಸಿಗ್ತಾ ಇಲ್ಲ. ಹಾಂ, ಅದೇ ಅಭಿಯಾದ ಇದರಲ್ಲಿ ಕೈ ಕೊಟ್ಟಬೇಕು. ನೀವು ಹೇಳೋದೇನು ಹೇಳಲ್ಲ ಸರ್, ಪೇಪರ್ ಹಾಕೋವಂಥವ್ರಿಗೆ ಒಂದು ಈ ಪೇಪರ್ ಅವರೇ ಆಗಲಿ, ಕಂಪ್ನಿಯವರಾಗಲಿ, ಏನೇ ಆಗಲಿ, ನಿಮ್ಗೊಂದು ಜರ್ಕಿನ್ ಆಗಲಿ, ಒಂದು ಏನಾನ ವ್ಯವಸ್ಥೆಗಳು ಮಾಡಿಕೊಡ್ಬೇಕು ಅಂತ ನಮ್ಮ ಗೋಮಾತಾ ಸರ್ಕಲಿಂದ ನಾವು ಹೇಳ್ತಾ ಇದ್ದೀರಿ. ಈ ಥರ ಎಲ್ಲ ಬಂದು ನಿಮಗೆ ನಿಮ್ಮದೇ ಆದ ಮನೇಲಿರೋ ಸ್ವೆಟ್ರ್ಗಳನ್ನ ಹಾಕ್ಕೊಂಡು ಬರ್ತೀರಾ. ಈ ಒಂದು ಏಜೆನ್ಸಿಗೆ ಸಂಬಂಧಪಟ್ಟವರು, ಈ ಪೇಪರ್ ಏಜೆನ್ಸಿಗೆ ಸಂಬಂಧಪಟ್ಟವರು ನಿಮಗೆ ಸೇಫ್ಟಿ ಝೋನ್ ಅನ್ನೋದು ಮಾಡಿದ್ರೆ ತುಂಬ ಒಳ್ಳೆಯದಲ್ವಾ ಸರ್? ಹೌದು ಸರ್, ತುಂಬ ಮಾಡಿ ಸ್ವಲ್ಪ ನೀವು ಒಂದು ಅದೇ ಮಾಡಿಕೊಟ್ರೆ ನಮ್ಗೆ ಇದಾಗುತ್ತೆ. ಓಕೆ ಸರ್.